ನಿನ್ನೆ ಇಡೀ ಉಡುಪಿ ಜಿಲ್ಲೆಯ ಇತಿಹಾಸದಲ್ಲಿ ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂಥ ಒಂದು ಹೇಯ ಕೃತ್ಯ ನಡೆದಿದೆ. ಆದರೆ ಶಾಸಕರು ಅಥವಾ ಕೋಮುವಾದಿ ಶಕ್ತಿಗಳು ಇದರ ಒಂದು ಪರವಾಗಿ ನಿಲ್ಲುವಂಥ ಶಕ್ತಿಗಳೇ ಇಲ್ಲಿ ಕಾಣ್ತದೆ. ಎಸ್ ಪಿಯಿಂದ ನಮಗೆ ಫೋರ್ಸ್ ಇದೆ FIR ಮಾಡಲಿಕ್ಕೆ. ನಾನು ಮಂಜುನಾಥ ಗಿಳಿಯಾರು, ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಉಡುಪಿ ಜಿಲ್ಲಾ ಸಮಿತಿಯ ಪ್ರಧಾನ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಿನ್ನೆ ಇಡೀ ಉಡುಪಿ ಜಿಲ್ಲೆಯ ಇತಿಹಾಸದಲ್ಲಿ ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂಥ ಒಂದು ಹೇಯ ಕೃತ್ಯ ನಡೆದಿದೆ. ಉಡುಪಿ ಮಲ್ಪೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದಿಂದ ವಲಸೆ ಕಾರ್ಮಿಕರಾಗಿ ಇಲ್ಲಿ ಬಂದು ಬಹಳ ವರ್ಷದಿಂದ ಕೆಲಸ ಮಾಡ್ತಿದ್ದ ಲಕ್ಕಿ ಬಾಯ್ ಎನ್ನುವ ನಮ್ಮ ಮಹಿಳೆ ಮೇಲೆ ನಮ್ಮ ಮಲ್ಪೆಯ ಸ್ಥಳೀಯರು ಆಕೆಯನ್ನು ಕಂಬಕ್ಕೆ ಕಟ್ಟಿ ಹಾಕಿ ಸಾರ್ವಜನಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಹಲ್ಲೆ ನಡೆಸಿ ಆ ಹಲ್ಲೆಯ ಸೀನನ್ನು ಎಲ್ಲ ಕಡೆ ಅದನ್ನು ಮೊಬೈಲಲ್ಲಿ ವಿಡಿಯೋ ಶೂಟಿಂಗ್ ಮಾಡಿ ಎಲ್ಲ ಕಡೆ ಅದನ್ನು ವೈರಲ್ ಮಾಡಿದ್ದಾರೆ. ಅದು ಇಡೀ ದೇಶದಾದ್ಯಂತ ಇವತ್ತು ವೈರಲ್ ಆಗಿ ನಮ್ಮ ಉಡುಪಿ ಜಿಲ್ಲೆಯ ನಮ್ಮ ದಾಷ್ಟ್ಯ, ನಮ್ಮ ಒಂದು ದ್ವೇಷ ಏನು, ನಮ್ಮ ಜನಾಂಗೀಯ ದ್ವೇಷ ಏನಿದೆ, ನಮ್ಮ ಎದೆಯೊಳಗೆ ಏನಿದೆ ಅದು ಪ್ರಪಂಚಕ್ಕೆ ಇವತ್ತು ಜಗಜ್ಜಾಹೀರಾಗಿದೆ. ನಿಜವಾಗಿ ಇಂಥ ಘಟನೆ ಆಗಬಾರ್ದಿತ್ತು. ನಮ್ಮ ಜಿಲ್ಲೆಯಲ್ಲಿ ಪಾಪ ನಮ್ಮ ಮಗುವೀರ ಸಮುದಾಯದವರು ಒಳ್ಳೆಯ ಜನರು, ಶ್ರಮಿಕರು, ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ರಾಜ್ಯದ ಅಭಿವೃದ್ಧಿಗೆ, ನಮ್ಮ ಪ್ರದೇಶದ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ. ಆದರೆ ಕೆಲವು ಜನ, ಆ ಸಮುದಾಯದಲ್ಲಿ ಕೆಲವು ಜನ ಈ ರೀತಿಯ ಒಂದು ಕೃತ್ಯವನ್ನು ಮಾಡಿ ನಮ್ಮ ಇಡೀ ಜಿಲ್ಲೆಯ ತಲೆ ತಗ್ಗಿಸುವ ಹಾಗೆ ಮಾಡಿದ್ದಾರೆ. ಈ ಘಟನೆಯನ್ನು ನಾವು ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಅದನ್ನು ಖಂಡಿಸ್ತೇವೆ. ಆರೋಪಿಗಳಿಗೆ ಕ್ರೂರ ಶಿಕ್ಷೆ ಆಗಬೇಕು ಅವರಿಗೆ. ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ಕ್ಷಿಪ್ರ ಕಾರ್ಯಾಚರಣೆಯನ್ನು ನಡೆಸಿ ಮಲ್ಪೆ ಠಾಣೆಯಲ್ಲಿ ಈ ಬಗ್ಗೆ ಒಂದು ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸಿ 3 ಜನ ಆರೋಪಿತರನ್ನು ಬಂಧನ ಮಾಡಿದ್ದಾರೆ ಅಂಥೇಳಿ ನಮಗೆ ವರ್ತಮಾನ ಬಂದಿದೆ. ಲಕ್ಷ್ಮಿ, ಶಿಲ್ಪ ಮತ್ತು ಚಂದ್ರ ಎನ್ನುವ 3 ಜನರನ್ನು ಬಂಧನ ಮಾಡಿದ್ದಾರೆ. ನಮ್ಮ ದಲಿತ ಸಂಘ ಸಮಿತಿಗೆ ಬಂದ ಖಚಿತ ಮಾಹಿತಿ ಮೇರೆಗೆ ಈ ಕೃತ್ಯದಲ್ಲಿ 10ಕ್ಕಿಂತ ಹೆಚ್ಚು ಜನ ಭಾಗವಹಿಸಿದ್ದಾರೆ. ವ್ಯವಸ್ಥಿತವಾಗಿ ಆ ಮಹಿಳೆಯನ್ನು ಕರ್ಕೊಂಡು ಬಂದು ಅವಳನ್ನು ಕಂಬಕ್ಕೆ ಕಟ್ಟಿ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಳಿಗೆ ಜೀವ ಬೆದರಿಕೆ ಹಾಕಿ ಅವಳು ಈ ಪ್ರದೇಶದಲ್ಲಿ ಇನ್ನು ಮುಂದೆ ತನ್ನ ಕೂಲಿ ಕೆಲಸವನ್ನು ಮಾಡಬಾರದ ಸ್ಥಿತಿಗೆ ಅವಳಿಗೆ ಬೆದರಿಕೆ ಹಾಕಿ ಈ ಕೃತ್ಯವನ್ನು ಮಾಡಿದ್ದಾರೆ. ನಾನು ಸುಂದರ್ ಮಾಸ್ತರ್, ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಇದರ ರಾಜ್ಯ ಸಂಘಟನಾ ಸಂಚಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಲ್ಪೆಯಲ್ಲಿ ಮಹಿಳೆಯರಲ್ಲಿ ಆಗಿರೋ ಒಂದು ಸಣ್ಣ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಘಟನೆ ನಡೆದಿತ್ತು. ಮಹಿಳೆಯನ್ನು ಮರಕ್ಕೆ ಕಟ್ಟಿ ಹಾಕಿ ಈ ರೀತಿಯ ಒಂದು ದೌರ್ಜನ್ಯ ಎಸಗಿರುವುದು ಇಡೀ ನಮ್ಮ ಮಾನವ ಜನಾಂಗಕ್ಕೆ ಅದರಲ್ಲೂ ಉಡುಪಿ ಜನರಿಗೆ ಅದು ಬಹಳ ಅವಮಾನವಾಗಿದೆ. ಈ ಹಿಂದೆ ಉಡುಪಿಯಲ್ಲಿ ಒಂದು ಬೆತ್ತಲೆ ಪ್ರಕರಣ ಮಾಡಿದಾಗ ಕೂಡ ಇಡೀ ಜಿಲ್ಲೆ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ. ಅಂತಹ ಇಲ್ಲಿ ಒಬ್ಬರು ಶಾಸಕರು ಇದ್ದರೂ ಕೂಡ ಅಂಥವರನ್ನೇ ಇಲ್ಲಿ ಶಾಸಕರನ್ನು ಕೂಡ ನಾವು ಆಯ್ಕೆ ಮಾಡಿದ್ದೇವೆ. ಆದರೆ ಶಾಸಕರು ಅಥವಾ ಕೋಮುವಾದಿ ಶಕ್ತಿಗಳು ಇದರ ಒಂದು ಪರವಾಗಿ ನಿಲ್ಲುವಂಥ ಶಕ್ತಿಗಳೇ ಇಲ್ಲಿ ಕಾಣ್ತದೆ. ನಾನು ಶಾಮರಾಜ್ ಬಿರ್ತಿ, ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದದ ವಿಭಾಗೀಯ ಸಂಘಟನಾ ಸಂಚಾಲಕ. ಹಲವು ವರ್ಷಗಳಿಂದ ಉಡುಪಿ ಹೇಯ ಕೃತ್ಯಗಳಿಗೆ ಪ್ರಸಿದ್ಧಿ ಆಗ್ತಾ ಬಂದಿದೆ. ಕೋಮುವಾದಿ ಶಕ್ತಿಗಳು ಉಡುಪಿಯನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡು ಆಳ್ವಿಕೆಯನ್ನು ನಡೆಸ್ತಾ ಇದ್ದಾರೆ. ಒಮ್ಮೆ ಬೆತ್ತಲೆ ಪ್ರಕರಣದಲ್ಲಿ ಇಡೀ ದೇಶಕ್ಕೆ ಪ್ರಸಿದ್ಧಿಯನ್ನು ಉಡುಪಿ ಪಡೆಯಿತು. ಆನಂತರ ಹಿಜಾಬ್ ಪ್ರಕರಣದಲ್ಲಿ ಇಡೀ ವಿಶ್ವದಾದ್ಯಂತ ಉಡುಪಿ ಪ್ರಸಿದ್ಧಿಗೆ ಬಂತು. ಹೆಂಗಸನ್ನು ಒಂದು ಮರಕ್ಕೆ ಕಟ್ಟಿ ಹಾಕಿ ಎಲ್ಲರೂ ಕಪಾಲಕ್ಕೆ ಹೊಡೆಯುವಂಥ ದೃಶ್ಯ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಘಟನೆ ನಿನ್ನೆ ನಡೆದರೂ ಸಹ FIR ಆಗಿರಲಿಲ್ಲ. ಮಧ್ಯಾಹ್ನ ನಾನು ಸ್ಟೇಷನ್ SI ಅವರಿಗೆ ಫೋನ್ ಮಾಡಿದಾಗ ಇನ್ನೂ FIR ಆಗಿಲ್ಲ, ಎಸ್ ಪಿಯಿಂದ ನಮಗೆ ಫೋರ್ಸ್ ಇದೆ FIR ಮಾಡಲಿಕ್ಕೆ, FIR ಮಾಡ್ತೀವಿ ಅಂತಂದರು. ಆನಂತರ FIR SP ಅವರ ಮಾರ್ಗದರ್ಶನದ ಮೇಲೆಗೆ FIR ಆಗಿದೆ. 3 ಜನರನ್ನು ಅರೆಸ್ಟ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಈ ಮಲ್ಪೆಯ ಘಟನೆ ಏನು ನಡೆದಿದೆ ಇದನ್ನು ನಾವು ಬರೀ ಒಂದು ಸಾಮಾನ್ಯವಾದ ಅಪರಾಧ ಕೃತ್ಯ ಅಂತ ಪರಿಗಣಿಸಬಾರ್ದು. ಸುತ್ತ 100 ಜನ ಸೇರಿದ್ದಾರೆ, ಆ ಮಹಿಳೆಯನ್ನು ಹಲ್ಲೆ ಮಾಡ್ತಿದ್ದಾರೆ. ಆದರೆ ಯಾರೂ ಸಹ ಮಧ್ಯ ಪ್ರವೇಶಿಸಿ
ಯಾಕೆ ಹೀಗೆ ಮಾಡ್ತಿದ್ದೀರಿ ಅನ್ನೋ ಕೇಳುವ ಒಂದೇ ಒಂದು ಧ್ವನಿ ಇಲ್ಲ. ಇದು ನನಗೆ ಮತ್ತೆ ಆದಿ ಉಡುಪಿ ಪ್ರಕರಣವನ್ನು ನೆನಪಿಗೆ ತರುತ್ತೆ. ಆದಿ ಉಡುಪಿ ಪ್ರಕರಣದಲ್ಲಿ ಸಾಮಾಜಿಕ ಜಾಲತಾಣ ಇರಲಿಲ್ಲ, ವಿಡಿಯೋ ಇರಲಿಲ್ಲ. ಇವತ್ತು ಜಾಲತಾಣ ಇದೆ, ವಿಡಿಯೋ ಇದೆ ಅನ್ನೋ ಕಾರಣಕ್ಕಾಗಿ ಇವತ್ತು ಅಂಥ ಕೃತ್ಯ ನಡೆದದ್ದು ಎಲ್ರಿಗೂ ಗೊತ್ತಾಗ್ತಾ ಇದೆ. ಮತ್ತು ಇದರ ಹಿಂದೆ ಒಂದು ದೊಡ್ಡ ಹಿಂದುತ್ವ ರಾಜಕೀಯ ಬೆಳೆಸಿದ ಒಂದು ದೊಡ್ಡ ಸಾಮಾಜಿಕ ವಿದ್ಯಮಾನ ಇದೆ. ನಾಗರಿಕರು ಇದನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ಇದು ಮೊದಲು ಅಲ್ಪಸಂಖ್ಯಾತರ ಮೇಲೆ ಬಂದಿತ್ತು, ನಂತರ ಇದು ದಲಿತರ ಮೇಲೆ ಬಂದಿದೆ, ಈಗ ಪರಿಶಿಷ್ಟ ಪಂಗಡದ ಹೆಣ್ಮಗಳ ಮೇಲೆ ನಡೆದಿದೆ. ಮತ್ತು ಅಲ್ಲಿ ಅವರು ಪದೇ ಪದೇ ಹೇಳ್ತಿದ್ದದ್ದು ಹೊರಗಿನಿಂದ ಬಂದು ಈ ಕೆಲಸ ಮಾಡ್ತೀಯಾ ಅಂತ. ಹೊರಗಿನಿಂದ ಬಂದು ಅಂದರೆ ಈಗಾಗಲೇ ಹೊರಗಿನಿಂದ ಬಂದ ಕರ್ನಾಟಕದವ್ರ ಬಗ್ಗೆನೇ ಇವಾಗ ಹಿಂದೂ ಮುಸ್ಲಿಂ ಅನ್ನೋಂತಲ್ಲ, ಬೇರೆ ಪರಿಶಿಷ್ಟ ಜಾತಿಯವರು ಹೊರಗಿನಿಂದ ಬಂದವರು ಅನ್ನೋ ದ್ವೇಷ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಇದು ಸಮಾಜವನ್ನು ಒಂದು ದಳ್ಳೂರಿಗೆ ತಳ್ಳುತ್ತೆ. ಇದನ್ನು ನಾಗರಿಕರು ಅರ್ಥ ಮಾಡ್ಕೊಳ್ಬೇಕು ಮತ್ತು ಇದನ್ನು ಕಾನೂನು ಸಹ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಈ ಮುಂಜಾಗ್ರತಾ ಕ್ರಮಗಳು ಕಾನೂನಿಗಿರಬೇಕು. ಇದು ನಡೆದದ್ದು ಮಲ್ಪೆಯ ಪೇಟೆಯಲ್ಲಿ ಹಾಡಹಗಲಲ್ಲಿ. ಮಲ್ಪೆಯ ಪೊಲೀಸ್ ಠಾಣೆಗೆ ಇದು ಗೊತ್ತಾಗಲಿಲ್ಲ ಅಂದರೆ ಭಾಳ ಆಶ್ಚರ್ಯಕರ ಅಂತ ಕಾಣುತ್ತೆ. ಇವತ್ತು ಕಾನೂನು ತನ್ನ ಹಿಡಿತವನ್ನು ಬಿಗಿಗೊಳಿಸದೇ ಇದ್ದರೆ ಹಿಂದುತ್ವದ ವರಸೆ ಏನು ಹುಟ್ಟು ಹಾಕಿದೆ ಹಿಂಸೆ ಇದು ಮುಂದುವರಿಯುತ್ತೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಸ್ನೇಹಿತರೆ, ಒಂದು ವಿಷಯ ಏನಂತ ಹೇಳಿದರೆ, ಉಡುಪಿ ಜಿಲ್ಲೆಯಲ್ಲಿ ಹೊರ ರಾಜ್ಯದಿಂದ ಅಥವಾ ಹೊರ ಜಿಲ್ಲೆಗಳಿಂದ ಬಂದಂತಹ ಜನರು ಅಥವಾ ಕಾರ್ಮಿಕರು ನೋಡಿದರೆ ತಾತ್ಸಾರ ಮನೋಭಾವ, ಒಂದು ಮನಸ್ಥಿತಿ ಬರ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಹೊರ ಜಿಲ್ಲೆಯ ವಿಜಯನಗರ ಜಿಲ್ಲೆಯ ಮಹಿಳೆಯಾಗಿದ್ದಾರೆ. ಎಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಇದಕ್ಕೆ ಕ್ರಮ ಆಗಬೇಕು ಅಷ್ಟು ದೊಡ್ಡ ಮಟ್ಟದಲ್ಲಿ ಕ್ರಮ ಆಗ್ತಾ ಇಲ್ಲ ಎಂಬಂಥ ಬೇಸರ ಕೂಡ ಇದೆ. ಪೊಲೀಸರು ಸೂಕ್ತವಾಗಿ ಸ್ಪಂದಿಸಿದ್ದಾರೆ, ತಕ್ಷಣವಾಗಿ ಕ್ಷಿಪ್ರವಾಗಿ 3 ಜನರನ್ನು ಬಂಧಿಸಿದ್ದಾರೆ, ಎಲ್ಲವೂ ಕೂಡ ನಡೆದಿದೆ. ಅದರ ಹೊರತಾಗಿಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಸ್ವತಃ ಒಂದು ಹೇಳಿಕೆ ಕೊಟ್ಟು ಇದನ್ನು ಖಂಡಿಸ್ತಾರೆ ಮತ್ತು ಕ್ರಮ ಕೊಳ್ಳಿಕ್ಕೆ ಹೇಳ್ತಾರೆ. ಅದೇ ರೀತಿಯಲ್ಲಿ ಉಸ್ತುವಾರಿ ಸಚಿವರು ಕೂಡ ಹೇಳ್ತಾರೆ, ಏನಂತ ಹೇಳಿದರೆ ಒಂದು ನಿರ್ದಾಕ್ಷಿಣ್ಯವಾದಂಥ ಕ್ರಮ ಕೈಗೊಳ್ಳಬೇಕೆಂಬಂಥ ಮಾತನ್ನು ಹೇಳ್ತಾರೆ. ಇಂತಹ ಸಂದರ್ಭದಲ್ಲಿ ಇಲ್ಲಿಯ ಶಾಸಕರು, ಇಲ್ಲಿಯ ಕಾಂಗ್ರೆಸ್ನ ಪ್ರಮುಖ ನಾಯಕರು ಮೌನವಾಗಿರುವಂಥದ್ದು ಬಹಳ ಸೋಜಿಗ ಮತ್ತು ಅದೊಂದು ರೀತಿಯ ಹಲವಾರು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತದೆ. ಆದ್ದರಿಂದ ಕೊನೆಯಲ್ಲಿ ಹೇಳೋದೇನಂತ ಹೇಳಿದರೆ, ಈ ದ್ವೇಷ ಎಂಬುದು ಯಾವತ್ತೂ ಕೂಡ ನಿಂತ ನೀರಲ್ಲ, ಅದು ಎಲ್ಲರ ಮನೆಯನ್ನು ಸುಡುತ್ತದೆ. ಆದ್ದರಿಂದ ಇಂತಹ ಘಟನೆಗಳು ಉಡುಪಿಯಲ್ಲಿ ಮರುಕಳಿಸಬಾರ್ದು. ಖಂಡಿತವಾಗಿ ಇದಕ್ಕೆ ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂತಹ ವಾತಾವರಣ ಸೃಷ್ಟಿಯಾಗಿದೆ. ಈ ಒಂದು ಕೃತ್ಯದಲ್ಲಿ ಆಗಿದಂಥ ಎಲ್ಲ ಆರೋಪಿಗಳಿಗೆ ಸೂಕ್ತ ಶಿಕ್ಷೆ ಆಗಬೇಕಂತ ನಾನು ಆಗ್ರಹಿಸ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.